ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಳಿಗಾಲದಲ್ಲಿ ಅಂತಂದರೆ ವಿಂಟರ್ ಫ್ಲವರ್ಸ್ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಅಂತಂದರೆ ಮಳೆಗಾಲ ಮುಗಿದ ತಕ್ಷಣ ನಾವು ಯಾವ್ಯಾವ ಗಿಡಗಳನ್ನು ನಮ್ಮ ಗಾರ್ಡನ್ನಲ್ಲಿ ಆ್ಯಡ್ ಮಾಡ್ಬೋದು, ಅವುಗಳನ್ನು ಯಾವ ರೀತಿ ಗ್ರೋ ಮಾಡಬೇಕು, ಜೊತೆಗೆ ಗಾರ್ಡನ್ನಲ್ಲಿ ನಾನು ಯಾವ್ಯಾವ ಗಿಡಗಳನ್ನು ನೆಟ್ಟಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಫ್ಲವರ್ ಬಂದು ಝೀನಿಯಾ ಅಂತ. ಇದನ್ನು ನೀವು ಸೀಡ್ಸ್ನಿಂದನೂ ಗ್ರೋ ಮಾಡ್ಬೋದು, ಜೊತೆಗೆ ನರ್ಸರಿಯಿಂದ ಕೂಡ ಈ ಥರ ಚಿಕ್ಕ ಸಸಿಗಳನ್ನು ಗಿಡಗಳನ್ನು ಕೂಡ ನೀವು ತರ್ಬೋದು. ಇದು ತುಂಬ ಹಾರ್ಡಿ ಪ್ಲಾಂಟ್ ಆಗಿದ್ದು ಇದನ್ನು ನೀವು ಯಾವುದೇ ರೀತಿ ಕೇರ್ ಮಾಡದೇ ಹೋದರೂ ಕೂಡ ಇದು ತುಂಬ ಚೆನ್ನಾಗಿ ಫ್ಲವರ್ಸ್ ಕೊಡುತ್ತೆ. ಇದನ್ನು ನಾನು ಮೇನಲ್ಲಿ ನನ್ನ ಹಳೆಯ ಸೀಡ್ಸ್ ಇತ್ತು, ನಾನು ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದು. ಆ ಸೀಡ್ಸನ್ನೇ ನಾನು ಜಸ್ಟ್ ಬೇರೆ ಪಾಟ್ನಲ್ಲಿ ಹಾಗೆ ಹಾಕಿದ್ದೆ. ಅದು ತುಂಬ ಚೆನ್ನಾಗಿ ಗ್ರೋ ಆಯಿತು. ಜೊತೆಗೆ ನಾನು ಅದನ್ನು 4 ಗಿಡಗಳನ್ನು ಮಾತ್ರ ಬೇರೆ ಪಾಟಲ್ಲಿ ನೆಟ್ಟಿದ್ದೀನಿ. ಇನ್ನೊಂದೆರಡು ಗಿಡಗಳು ನಾನು ಹಾಕಿರುವಂಥ ಏನು ಬೇರೆ ಗಿಡಗಳ ಜೊತೆಗೇ ನಾನು ಸೀಡ್ಸ್ ಹಾಕಿದ್ನಲ್ಲ ಅದರಲ್ಲೇ 2 ಗಿಡಗಳು ಹಾಗೇ ಇದೆ. ಬಟ್ ಇದಕ್ಕೆ ನಾನು ಯಾವುದೇ ರೀತಿ ಕೇರ್ ಮಾಡಿಲ್ಲ, ಯಾವುದೇ ಫರ್ಟಿಲೈಸರ್ ಕೂಡ ಹಾಕಿಲ್ಲ. ಬಟ್ ತುಂಬ ಚೆನ್ನಾಗಿದು ಬೆಳೀತಾ ಇದೆ, ತುಂಬ ಚೆನ್ನಾಗಿ ಫ್ಲವರ್ಸ್ ಕೂಡ ಬರ್ತಾ ಇದೆ. ಇದಕ್ಕೆ ಯಾವುದೇ ರೀತಿ ನಾನು ಫಂಗಿಸೈಡು ಸ್ಪ್ರೇ ಮಾಡಿಲ್ಲ, ಪೆಸ್ಟಿಸೈಡ್ ಸ್ಪ್ರೇ ಮಾಡಿಲ್ಲ, ಯಾವುದೇ ಕಂಪೋಸ್ಟ್ ಕೂಡ ಆ್ಯಡ್ ಮಾಡಿಲ್ಲ. ಏನು ಫಸ್ಟಿಗೆ ನಾನು ಈ ಗಿಡಗಳನ್ನು ಚಿಕ್ಕ ಸಸಿಗಳಿದ್ದಾಗ ಕಿತ್ತು ಅದರಿಂದ ಬೇರೆ ಪಾಟ್ನಿಂದ ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡಿದ್ನಲ್ಲ, ಆವಾಗ ಜಸ್ಟ್ ಸ್ವಲ್ಪ ಕಂಪೋಸ್ಟ್ ಹಾಗೂ ಮಣ್ಣಿನ ಮಿಕ್ಸ್ಚರ್ ಹಾಕಿ ಹಾಗೆ ನಾನು ನೆಟ್ಟಿದ್ದೆ. ಬಟ್ ಇವಾಗ ತುಂಬ ಚೆನ್ನಾಗಿದು ಗ್ರೋ ಆಗ್ತಾ ಇದೆ. ಇವುಗಳನ್ನು ನಾನು ಡೈರೆಕ್ಟ್ ಮಳೆ ನೀರಲ್ಲಿಟ್ಟರೂ ಕೂಡ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಹಾಗಂತ ತುಂಬ ಮಳೇಲಿ ಕೂಡ ಇಡಬೇಡಿ, ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ. ಬಟ್ ತುಂಬ ಚೆನ್ನಾಗಿ ಬೆಳೀತಾ ಇದೆ, ಫ್ಲವರ್ಸ್ ಕೂಡ ಚೆನ್ನಾಗಿದೆ, ಯಾವುದೇ ರೀತಿ ಇದರಲ್ಲಿ ಡಿಸೀಸ್ ಕೂಡ ಬಂದಿಲ್ಲ. ಇದಕ್ಕೆ ಮೇನ್ ಏನು ಬೇಕು ಅಂತಂದರೆ ನೀರು ಚೆನ್ನಾಗಿ ಬೇಕು. ಇದಕ್ಕೆ ನೀರು ಕಡಿಮೆ ಆಗೋ ಹಾಗಿಲ್ಲ, ತುಂಬ ನೀರು ಇದಕ್ಕೆ ಬೇಕಾಗುತ್ತೆ. ನೀರು ಕಡಿಮೆ ಆಯಿತು ಅಂತಂದರೆ ಇದ್ರ ಎಲೆಗಳು ತುಂಬ ಹಾರ್ಡ್ ಆಗಿರೋದ್ರಿಂದ ತುಂಬ ಬೇಗ ಒಣಗೋಗ್ಬಿಡುತ್ತೆ. ಇದು ರಿಕ್ವೈರ್ಮೆಂಟ್ ಏನು ಅಂತಂದರೆ ನೀರು ಚೆನ್ನಾಗಿ ಬೇಕು. ನೋಡಿ, ನರ್ಸರಿಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಕಲರ್ಸ್ಗಳಲ್ಲಿ ನಿಮ್ಗೆ ಇವಾಗ ಇದರ ಸಸಿಗಳು ಅಥವಾ ರೆಡಿಯಾಗಿರುವಂಥ ಫ್ಲವರ್ಸ್ ಬಂದಿರುವಂಥ ಗಿಡಗಳು ಕೂಡ ಸಿಗುತ್ತೆ. ನೀವು ಇವಾಗ ಇದನ್ನು ತೊಗೊಂಡು ಬಂದರೆ ನಿಮಗೆ ಈಗ ಒಳ್ಳೆಯ ಕಲರ್ಸ್ ಕೂಡ ಸಿಗುತ್ತೆ. ನೋಡ್ಬೋದು, ಇದು ನರ್ಸರಿಯಲ್ಲಿರುವಂಥ ಒಂದು ವಿಡಿಯೋ ನಾನು ತೊಗೊಂಡು ಬಂದಿದ್ದೆ 4 ದಿನಗಳ ಹಿಂದೆ ಹೋದಾಗ. ನಾನು ಹಚ್ಚಿರುವಂಥ ಗಿಡಗಳಲ್ಲಿ ನಾನು ಪಿಂಚಿಂಗ್ ಮಾಡಿಲ್ಲ, ನನಗೆ ಅದ್ರ ಪಿಂಚಿಂಗ್ ಮಾಡಬೇಕು ಅನ್ನೋ ಐಡಿಯಾನೇ ಬಂದಿಲ್ಲ. ನಾನು ಒಂದು ವೇಳೆ ಪಿಂಚಿಂಗ್ ಮಾಡಿದ್ದೆ ಇದೇ ರೀತಿ ಹೈಟ್ ಜಾಸ್ತಿ ಹೋಗದೆ ಇದೇ ರೀತಿ ಚಿಕ್ಕ ಚಿಕ್ಕ ಹೈಟಲ್ಲಿದ್ದು ಇದರಲ್ಲಿ ತುಂಬ ಫ್ಲವರ್ಸ್ ಬರ್ತಾಯಿತ್ತು. ಬಟ್ ನಾನು ಅದೊಂದು ಮಿಸ್ಟೇಕ್ ಮಾಡಿದೆ, ಪಿಂಚಿಂಗ್ ಮಾಡಲಿಲ್ಲ. ನೀವು ಕೂಡ ಇದನ್ನು ಬೀಜದಿಂದ ಗ್ರೋ ಮಾಡ್ತಾಯಿದ್ರೆ ಅಥವಾ ನಿಮ್ಮ ಹತ್ರ ಇದು ನರ್ಸರಿಯಿಂದ ತೊಗೊಂಬಂದಿದ್ರೆ ನೀವು ಇದರ ಪಿಂಚಿಂಗ್ ಮಾಡಿದರೆ ಇನ್ನೂ ಹೆಚ್ಚಿಗೆ ಫ್ಲವರ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಡಬಲ್ ಪೆಟಲ್ ಹಾಗೂ ಸಿಂಗಲ್ ಪೆಟಲ್ 2 ವೆರೈಟೀಸ್ಗಳಲ್ಲೂ ಸಿಗುತ್ತೆ. ನೀವು ಇದನ್ನು ಹೈಟಲ್ಲಿ ತೊಗೊಂಡೋಗ್ಬಿಟ್ಟು ಈ ರೀತಿ ಕೂಡ ಬೆಳಿಬೋದು. ಇಲ್ಲ ಅಂತಂದರೆ ನೀವು ಪಿಂಚಿಂಗ್ ಮಾಡಿದ್ರೆ ಚಿಕ್ಕ ಹೈಟಲ್ಲೇ ಇದ್ಬಿಟ್ಟು ಅದರಲ್ಲೂ ಕೂಡ ತುಂಬ ಫ್ಲವರ್ಸ್ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬಂದಿದೆ. ಇದಕ್ಕೆ ಯಾವುದೇ ರೀತಿ ನಾನು ಕೇರ್ ಮಾಡಿಲ್ಲ, ಬಟ್ ತುಂಬ ಚೆನ್ನಾಗಿ ಇದರಲ್ಲಿ ಫ್ಲವರ್ಸ್ ಬರ್ತಾ ಇದೆ. ಇದನ್ನು ನೀವು ನಿಮ್ಮ ಗಾರ್ಡನ್ನಲ್ಲಿ ಆ್ಯಡ್ ಮಾಡೋದ್ರಿಂದ ಪಾಲಿನೇಟರ್ಸು ಚೆನ್ನಾಗಿ ಬರ್ತಾರೆ, ಬೇರೆ ಗಿಡಗಳಲ್ಲಿ ಹೂಗಳು ಕೂಡ ತುಂಬ ಬರುತ್ತೆ. ಯಾಕಂತಂದರೆ ಬಟರ್ಫ್ಲೈಸ್ ಆಗಿರ್ಬೋದು ಅಥವಾ ಜೇನು ಆಗಿರ್ಬೋದು, ಇನ್ಯಾವುದೋ ಪಾಲಿನೇಟರ್ಸ್ ಬಂದರೆ ಬೇರೆ ಗಿಡಗಳಲ್ಲೂ ಕೂಡ ಹೂಗಳು ಚೆನ್ನಾಗಿ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೋಡಿ, ಇದು ತುಂಬ ಚಿಕ್ಕ ಸೈಜಲ್ಲಿ ಫ್ಲವರ್ಸ್ ಬಂದಿದೆ. ನಾನೇನು ಸೀಡ್ಸ್ ಪರ್ಚೇಸ್ ಮಾಡಿದ್ನಲ್ಲ ಅದರಲ್ಲಿ ಡಬಲ್ ಪೆಟಲ್, ಸಿಂಗಲ್ ಪೆಟಲ್ ಹಾಗೂ ಇದರಲ್ಲಿ ಸಣ್ಣ ಸೈಜ್ನಲ್ಲೂ ಹೂ ಬರುತ್ತೆ, ದೊಡ್ಡ ಸೈಜ್ನಲ್ಲೂ ಹೂ ಬರುತ್ತೆ. ಒಂದು ರೀತಿ ಡೇರಿ ಹೂವಿನ ಥರನೂ ಹೂಗಳಿರುತ್ತೆ. ನನ್ನ ಹತ್ರ 2 ಮಿಕ್ಸ್ ಸೀಡ್ಸ್ ಇತ್ತು. ಎರಡು ಒಟ್ಟಾರೆ ನನ್ನ ಹತ್ರ ಏನು ಸೀಡ್ಸ್ ಇತ್ತಲ್ಲ ಅದನ್ನೆಲ್ಲ ನಾನು ಸ್ಪ್ರಿಂಕಲ್ ಮಾಡಿದ್ದೆ. ಅದರಲ್ಲಿ ಇಷ್ಟು ಗಿಡಗಳು ಚೆನ್ನಾಗಿ ನೆಟ್ಟಿದೆ. ನೀವು ಕೂಡ ಇದನ್ನು ನೀವು ಹಾಕೋದ್ರಿಂದ ನಿಮ್ಮ ಗಾರ್ಡನ್ನಲ್ಲೂ ಕೂಡ ಒಂದು ಒಳ್ಳೆಯ ಫ್ಲವರ್ಸನ್ನು ನೀವು ತೊಗೊಳ್ಬೋದು. ನೆಕ್ಸ್ಟ್ ಬಂದು ಡೈಂಥಸ್. ಇದು ಕೂಡ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ ಕೊಡುತ್ತೆ. ಜೊತೆಗೆ ಇದನ್ನು ನೀವು ಕಟಿಂಗ್ನಿಂದನೂ ಗ್ರೋ ಮಾಡ್ಬೋದು, ಇಲ್ಲ ಅಂತಂದರೆ ಸೀಡ್ಸ್ನಿಂದನೂ ಗ್ರೋ ಮಾಡ್ಬೋದು. ಇಲ್ಲ ಅನ್ನೋರು ನರ್ಸರಿಯಿಂದ ಕೂಡ ತೊಗೊಂಡು ಬರ್ಬೋದು. ಈ ಗಿಡಗಳಿಗೆ ಹೆಚ್ಚಿನ ಫರ್ಟಿಲೈಸರ್ ಬೇಕಾಗಿಲ್ಲ, ದೊಡ್ಡ ಪಾಟ್ ಏನು ಬೇಕಾಗಿಲ್ಲ. ನೀವು ಚಿಕ್ಕ ಪಾಟ್ನಲ್ಲಿ ನೆಟ್ಟರೂ ಕೂಡ ಪಿಂಚಿಂಗ್ ಮಾಡ್ತಾ ಹೋದರೆ ತುಂಬ ಹೈಟಿಗೆ ಹೋಗಲ್ಲ, ತುಂಬ ಚೆನ್ನಾಗಿ ಚಿಕ್ಕ ಗಿಡದಲ್ಲೇ ಫ್ಲವರ್ಸ್ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಎಷ್ಟು ಚಿಕ್ಕ ನರ್ಸರಿ ಪಾಟ್ನಲ್ಲಿ ಇದನ್ನು ನೆಟ್ಟಿದ್ದೀನಿ. ಜೊತೆಗೆ ಕರಿಬೇವಿನ ಗಿಡ ಏನಿತ್ತಲ್ಲ ಬಕೆಟಲ್ಲಿ, ಆ ಬಕೆಟ್ನಲ್ಲೇ ನಾನು 2 ಸೀಡ್ಸ್ ಹಾಕಿದ್ದೆ. ಅದು ಕೂಡ ಜರ್ಮಿನೇಟ್ ಆಗಿ ತುಂಬ ಚೆನ್ನಾಗಿ ಫ್ಲವರ್ಸ್ ಬರ್ತಾ ಇದೆ. ಅದನ್ನು ನಾನು ಅದರಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು 6 ಇಂಚಿನ ಪಾಟ್ನಲ್ಲೂ ಕೂಡ ನೆಟ್ಟಿದ್ದೀನಿ. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಫ್ಲವರ್ಸ್ ಬರ್ತಾ ಇದೆ. ನೀವು ಇದನ್ನು ಗ್ರೋ ಬ್ಯಾಗ್ನಲ್ಲಿ ಹಚ್ಚಿದ್ರೂ ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ಗ್ರೋತ್ ಕಾಣಿಸುತ್ತೆ. ಇದರಲ್ಲಿ ಕಲರ್ಸ್ ಕೂಡ ತುಂಬ ಚೆನ್ನಾಗಿ ನೀವು
ನಿಮ್ಮ ಗಾರ್ಡನ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸಿಂಗಲ್ ಪೆಟಲ್, ಡಬಲ್ ಪೆಟಲ್ ತುಂಬ ಬ್ರೈಟ್ ಕಲರ್ಸಲ್ಲಿ ಇದರಲ್ಲಿ ಫ್ಲವರ್ಸ್ ಬರುತ್ತೆ, ಲೈಟ್ ಕಲರ್ಸಲ್ಲೂ ಬರುತ್ತೆ. ನೋಡೋದಕ್ಕೂ ತುಂಬ ಖುಷಿ ಅನಿಸುತ್ತೆ. ಹಾರ್ಡಿ ಪ್ಲಾಂಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ತುಂಬ ಕೇರ್ ತೊಗೊಳ್ಬೇಕು ಅಂತ ಕೂಡ ಟೆನ್ಷನ್ ಇಲ್ಲ. ನೆಕ್ಸ್ಟ್ ಯಾವುದು ಅಂತಂದರೆ ಗಜೇನಿಯಾ. ಇದನ್ನು ಕೂಡ ನಾನು ಸೀಡ್ಸ್ನಿಂದಾನೇ ಗ್ರೋ ಮಾಡಿರೋದು. ಕೇವಲ ಒಂದೇ ಗಿಡ ಇದು ನನ್ನ ಹತ್ರ ಇದೆ. ಇದು ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ಫ್ಲವರ್ಸ್ ಬರುತ್ತೆ. ಗಿಡ ತುಂಬ ಹೈಟಲ್ಲಿ ಹೋಗಲ್ಲ, ಚಿಕ್ಕ ಪಾಟ್ನಲ್ಲೂ ಕೂಡ ನೀವು ಇದನ್ನು ತುಂಬ ಈಸಿಯಾಗಿ ಬೆಳೆಸ್ಬೋದು. ಹೂಗಳು ಕೂಡ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ ಮತ್ತು ಇದು ಬೆಳಗ್ಗೆ ಹೂವು ಅರಳಿರುತ್ತೆ. ನೆಕ್ಸ್ಟ್ ಸೂರ್ಯ ಅಸ್ತ ಆದ ನಂತರ ಏನಾಗುತ್ತೆ ಅಂತಂದರೆ ಇದು ಹೂವು ತಂತಾನಾಗಿ ಮುದುಡಿ ಮತ್ತು ನೆಕ್ಸ್ಟ್ ಡೇ ಅದೇ ಫ್ಲವರ್ ಏನಾಗುತ್ತೆ ಅಂತಂದರೆ ಬ್ಲೂಮ್ ಆಗ್ತಾ ಹೋಗುತ್ತೆ. ಇನ್ನೊಂದೇನು ಅಂತಂದರೆ ಇದ್ರ ಪ್ಲಸ್ ಪಾಯಿಂಟ್ ವಿಂಟರ್ ಫ್ಲವರ್ಸ್. ಎಲ್ಲ ವಿಂಟರ್ ಫ್ಲವರಿಂಗ್ ಪ್ಲಾಂಟ್ಸ್ದು ಏನು ಪ್ಲಸ್ ಪಾಯಿಂಟ್ ಅಂತಂದರೆ ಇವುಗಳನ್ನು ಸೀಸನ್ ಮುಗಿತಾ ಬಂದಂಗೆ ನಾವು ಹೂಗಳನ್ನು ಇದರಿಂದ ತೆಗೆದೇ ಅದರಲ್ಲಿ ಹಾಗೆ ಬಿಟ್ಬಿಟ್ರೆ ಇದರಿಂದ ನಾವು ಸೀಡ್ಸ್ ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಯರ್ಗೆ ಅದೇ ಬೀಜಗಳಿಂದ ನಾವು ಮತ್ತೆ ಗಿಡಗಳನ್ನು ರೆಡಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ 3 ಗಿಡಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ಲ ಗಿಡಗಳ ಬಗ್ಗೆ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಮತ್ತೆ ಯಾವ್ಯಾವ ಗಿಡಗಳನ್ನು ಬೆಳೆಸ್ಬೋದು, ಹಾಗೆ ಮುಂಬರುವಂಥ ವಿಡಿಯೋಗಳಲ್ಲಿ ವಿಂಟರ್ ಫ್ಲವರ್ಸ್ಗೆ ನಾವು ಯಾವ ರೀತಿ ಫರ್ಟಿಲೈಸರ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಗಾರ್ಡನಿಂಗ್, ಟೇಕ್ ಕೇರ್, ಬಾಯ್.